ಜೀವ ಬಾಯಿಗೆ ಬಂದಿತ್ತು. ನಿಜವಾಗ್ಲೂ ಸಿಚುವೇಶನ್ ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ಹೆದರ್ಬಿಟ್ಟಿದೆ ನಾನಂತೂ. ನಾನು ಇದೇ ಕಾರಣಕ್ಕೆ ರೋಡಲ್ಲಿ ಹೋಗೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗೋದು ಇದೇ ಕಾರಣಕ್ಕೆ ಮೇಯ್ನ್. ನಾನು ಹೊರ್ಗಡೆ ನಡ್ಕೊಂಡು ಹೋಗದೇ ಇರೋ ಕಾರಣನೇ ಅಂದರೆ ಇದು. ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಸುಧಾರಿಸ್ಕೊಂಡು ಆಮೇಲೆ ಹೊರಟಿದ್ದಾಯಿತು. ಸೊ ಇದು ನನಗೆ 2ನೇ ಸಲ ಈ ರೀತಿ ಆಗಿರೋದು. ಸೊ ಸಿಕ್ಕಾಪಟ್ಟೆ ಒಂಥರ ಟೆನ್ಷನ್ ಆಗ್ಬಿಡ್ತು ನನಗಂತೂ. ನಾನು ಮನೇಲಿ ಬಂದೆ ಹೇಳ್ತಾಯಿದ್ದೆ ನಮ್ಮ ಅಮ್ಮಂಗೆಲ್ಲ ಫೋನ್ ಮಾಡಿ. ಅವರು ಸಖತ್ ಭಯ ಆಯಿತು. ಹೋಗ್ಬೇಕಾದ್ರೆ ಹುಷಾರು, ಬರಬೇಕಾದ್ರೆ ಹುಷಾರು ಅಂತ ಹೇಳ್ತಾಯಿದ್ರು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ನಾನು ಇಲ್ಲಿ ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೆ. ಹಾಗೆ ಲಾಗ್ ಕೂಡ ಶುರು ಮಾಡಿದೆ. ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಿನ್ನೆ ಸ್ವಲ್ಪ ಆಧಾರ್ ಕಾರ್ಡೆಲ್ಲ ಅಡ್ರೆಸ್ ಚೇಂಜ್ ಮಾಡೋದಿತ್ತು, ಹೋಗಿದ್ವಿ. ಸೊ ಆ ಟೈಮಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಏನು ಎತ್ತ ಅಂತ. ಕೊನೆವರೆಗೂ ವಿಡಿಯೋನ ನೋಡಿ, ಮಿಸ್ ಮಾಡೋಕ್ಕೆ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ಬೇಳೆ ಮತ್ತು ಅಕ್ಕಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಇವತ್ತು. ಸೊಸೈಟಿ ಅಕ್ಕಿ ನಾನು ತೊಗೊಂಡಿಲ್ಲ, ಸ್ವಲ್ಪ ಅದು ಸೋಸೋದೆಲ್ಲ ಲೇಟ್ ಆಗಿಬಿಡುತ್ತೆ ಟಿಫನ್ಗೆ ಅಂತೇಳಿ, ಬೇಗನೆ ಆಗಲಿ ಅಂತ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಥರ ತರಕಾರಿ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡೋಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಕ್ಕರ್ ಇಟ್ಟು ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಫಸ್ಟು ನಾನು ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಟೈಮ್ ಇಲ್ಲದೆ ಇರೋದ್ರಿಂದ ಎಲ್ಲ ಒಂದೇ ಸಲನೂ ಹಾಕಿ ಕೂಗಿಸ್ತಾ ಇದ್ದೀನಿ ಅಷ್ಟೇ. ಇದು ಬ್ಯಾಚುಲರ್ಸಾರ ಮಾಡ್ಕೊಬೋದು, ಸಿಂಪಲಾಗಿ ಬೇಗನೆ ಆಗುತ್ತೆ ಟಿಫನ್ನು. ಹಾಗಾಗಿ ಸೊ ಇಲ್ಲಿ ಎಣ್ಣೆ, ಸಾಸಿವೆ, ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಹಾಕಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ಗೆ. ಅಕ್ಕಿ ಬೇಳೆ ತೊಳೆದಿದ್ನಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಹೆಸರುಬೇಳೆ ಇದ್ದರೆ ಹಾಕ್ಕೋಬೋದು. ನನಗಿಲ್ಲಿ ಹೆಸರುಬೇಳೆ ಖಾಲಿ ಆಗಿದೆ ಅಂತೇಳಿ ಸಾಂಬಾರು ಬೇಳೆ ಮತ್ತು ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಹುಣಸೆ ಹುಳಿ ಬಿಡ್ತಾ ಇಲ್ಲ, ಸೊ ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಬಟಾಣಿ, ಕ್ಯಾಪ್ಸಿಕಮ್ಮು ಮತ್ತು ನವಿಲುಕೋಸು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ನೀರನ್ನು ಹಾಕಿ, ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅನ್ನ ಚೆನ್ನಾಗಿ ಬೇಯೋಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಳಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ, ತುಂಬ ರುಚಿಯಾಗುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ತೆಳ್ಳಗೆ ಚೆನ್ನಾಗಿರುತ್ತಲ್ವ. ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಖಾರ ಬೂಂದಿ ಒಳ್ಳೆ ಕಾಂಬಿನೇಷನು. ಖಾರ ಬೂಂದಿ ಇಲ್ಲದೇನೂ ಕೂಡ ಕೆಲವ್ರು ತಿಂತಾರೆ. ಹಳ್ಳಿ ಕಡೆ ಸಡನ್ನ ಖಾರ ಬೂಂದಿ ಎಲ್ಲ ಸಿಗೋದಿಲ್ಲ, ಹಂಗೆ ಮಾಡ್ಕೊಂಡು ತಿಂತಾರೆ. ಸೊ ನಾನು ಕೂಡ ಹಾಗೆ. ನಾನಿಲ್ಲಿ ಹೊರ್ಗಡೆಯಿಂದನೇ ತರಿಸ್ಬಿಡ್ತೀನಿ, ನನಗೆ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಟೈಮ್ ಇದ್ದರೆ ಮನೇಲೇ ಮಾಡ್ಕೊಳ್ತೀನಿ, ಅದೇನು ಈಸಿಯಾಗಿ ಬೇಗ ಮಾಡ್ಕೋಬಹುದು ಖಾರ ಬೂಂದಿನ. ಬಟ್ ನಂಗೆ ಟೈಮ್ ಇಲ್ಲ ಇವತ್ತು, ಏನು ಕೆಲಸಗಳೆಲ್ಲ ಜಾಸ್ತಿ ಇದೆ ಹಾಗಾಗಿ. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿತ್ತು. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕು. ಈ ಥರ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಒಂದು 4-5 ಸಲ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟರೊಳಗಡೆ ನನ್ನ ಮಗ ಕೂಡ ಎದ್ದ. ಅವನು ಎದ್ಮೇಲೆ ಡೈರೆಕ್ಟಾಗಿ ಅಡುಗೆ ಮನೆಗೆ ಬರ್ತಾನೆ. ಅಡುಗೆ ಮನೇಲಿದ್ದರೆ ನಿದ್ದೆ ಆಯಿತು ಅಮ್ಮ ಅಂತೇಳಿ ಗುಡ್ ಮಾರ್ನಿಂಗ್ ಹೇಳ್ತಾನೆ ಫಸ್ಟ್ ಬಂದ ತಕ್ಷಣ. ಸೊ ಆಮೇಲೆ ಅವನ್ನ ಸ್ವಲ್ಪ ಎದ್ದೆ, ಅವನು ಎಷ್ಟೇ ನಾವು ಕೆಲಸ ಇದ್ದರೂ ಮಕ್ಕಳು ಕೊಡೋ ಟೈಮ್ ಕೊಡಲೇಬೇಕು. ಹಾಗಾಗಿ ಸೊ ನನ್ನ ಮಗಳಿಗೆ, ಅವಳಿಗೂ ಸ್ಕೂಲ್ ಬಾಕ್ಸ್ಗೆ ನೋಡಿ ಈ ರೀತಿ ನಾನು ಹಾಕ್ಕೊಡ್ಬೇಕು. ಆವಾಗ ಚೆನ್ನಾಗಿ ತಿಂತಾಳೆ, ಖಾಲಿ ಮಾಡ್ತಾಳೆ ಅಂತೆ. ಬೇರೆ ಪ್ಲೇಟ್ಗೆ ಹಾಕಿದ್ರೆ ತಿನ್ನೋಕ್ಕಾಗಲ್ವಂತೆ. ಸೊ ನನ್ನ ಮಗಳದೇ ಲಾಜಿಕ್ಕೇ ಒಂಥರ. ಸೊ ಹೇಗೋ ಒಟ್ಟಿನಲ್ಲಿ ಮಕ್ಕಳು ತಿಂದರೆ ಒಂಥರ ಅಲ್ವಾ ಖುಷಿ. ಸರಿ ಅಂತೇಳಿ ಹಾಕ್ಕೊಟ್ಟಿದ್ದೀನಿ. ಟಿ ವಿ ಹಾಕ್ಕೊಟ್ರೆ ಕುತ್ಕೊಂಡು ತಿಂತಾರೆ. ಸೊ ಇದಾದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಕೊಡಬೇಕು ಟಿಫನ್ನು. ಹಾಲೇ ಇವತ್ತು 10 ಕಾಲು ಆಗ್ಬಿಡ್ತು, ಸ್ವಲ್ಪ ಲೇಟೇ ಆಗ್ಬಿಡ್ತು ನಾನೆದ್ದು ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ. ಇವಾಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾಯಿದ್ದೀನಿ. ಆಮೇಲೆ ಪಾಪಕ್ಕೆ ತಿನ್ನಿಸ್ಬೇಕು, ನಾನು ತಿನ್ನಬೇಕು. ನಾನು ತಿನ್ನೋದಕ್ಕೆ ಯಾವಾಗಲೂ 11 ಗಂಟೆ ಆಗುತ್ತೆ ಸ್ನೇಹಿತರೆ ನಾನು ನಾಷ್ಟ ಮಾಡೋದಕ್ಕೆ. ತಿರುಗಿ ಮಧ್ಯಾಹ್ನ ಊಟ ತಿನ್ನೋದು 3 ಗಂಟೆ ಆಗುತ್ತೆ ನಾನು ಊಟ ತಿನ್ನೋದು. ಅದು ತಪ್ಪು, ರಾಂಗ್ ಅಂತ ಗೊತ್ತಿದ್ದು ಅದೇ ತಪ್ಪು, ಅದೇ ಕೆಲಸ ಮಾಡ್ತಾಯಿರ್ತೀನಿ ಯಾವಾಗಲೂ.
ಇವಾಗ ನಾಷ್ಟ ಎಲ್ಲ ಆಯಿತು, ಪಾತ್ರೆ ಕೆಲಸ ಆಯಿತು, ಪಾತ್ರೆನೂ ಕೂಡ ವಾಶ್ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವ, ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ, ಇಲ್ಲಾಂದರೆ ಆಗಲ್ಲ, ಕೆಲಸ ಅನಿಸ್ತಾ ಇರುತ್ತೆ. ಹಾಗಾಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕೆಲಸ ಅಲ್ಲೇ ಮಾಡಿಕೊಂಡ್ರೆ ಈಸಿ. ಸೊ ಹಾಗಾಗಿ ಅಡುಗೆ ಮನೆ ಕ್ಲೀನಿಂಗಂತೂ ಮಾಡ್ತಾನೇ ಇರಬೇಕು. ಯಾವಾಗಲೂ ಅಡುಗೆ ಮಾಡ್ತಾ ಇರ್ತೀವಿ, ಪಾತ್ರೆ ತೊಳೆಯೋದು ಇರುತ್ತಲ್ಲ, ಸಿಡಿತಾ ಇರುತ್ತೆ ಎಲ್ಲ. ಸೊ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಈ ಥರ, ಆವಾಗ ನೀಟಾಗಿರುತ್ತೆ. ಸೊ ನಾನು ಹಂಗೇ ಅಲ್ಲಿದಲ್ಲೇ ಒರೆಸ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಎಲ್ಲ ಜಿಡ್ಡು ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದಾದಮೇಲೆ ಇವಾಗ ಅಕ್ಕಿ ಕೂಡ ನೆನೆ ಹಾಕಬೇಕು, ನಾಳೆಗೆ ದೋಸೆ ಇಡ್ಲಿಗಾದರೂ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತೇಳಿ. ಯಾವಾಗಲೂ ಹಿಂಗಿದ್ರೆ ಸಾಕಪ್ಪ ಅನಿಸುತ್ತೆ, ಬಟ್ ಮತ್ತು ನೆಕ್ಸ್ಟ್ ಅಡುಗೆ ಮಾಡ್ಬೇಕಾದ್ರೆ ಮತ್ತೆ ಹಂಗೆ ಕ್ಲೀನ್ ಆಗ್ತಾ ಇರುತ್ತೆ, ಗಲೀಜಾಗ್ತಿರುತ್ತೆ, ತಿರುಗಿ ಮತ್ತೆ ಕ್ಲೀನ್ ಮಾಡ್ತಾ ಇರೋದು, ಇದೇ ಥರ ಇರುತ್ತೆ ಪ್ರೊಸೀಜರು. ಸೊ ಇವಾಗ ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದೋಸೆಗೆ ಮತ್ತು ಇಡ್ಲಿಗೆಲ್ಲ ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು. ನಾನು ಖಾರ ಪೊಂಗಲ್ಲು, ಬಿಸಿಬೇಳೆಭಾತ್ಗೆ ಮೊಸರನ್ನಕ್ಕೂ ಕೂಡ ಯೂಸ್ ಮಾಡ್ತೀನಿ. ಬಟ್ ಇವತ್ತು ನಂಗೆ ಟೈಮು ಕ್ಲೀನ್ ಮಾಡೋಷ್ಟು ಟೈಮ್ ಇರಲಿಲ್ಲ ಅಂಥೇಳಿ ನಾರ್ಮಲ್ ಅಕ್ಕಿನೇ ಯೂಸ್ ಮಾಡಿದೆ. ಇವಾಗ ಎಲ್ಲ ಕೆಲಸ ಆಗಿತ್ತಲ್ಲ, ಬೇಗನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅದರ ಸೈಡ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಅಕ್ಕಿನೆಲ್ಲ ಕ್ಲೀನ್ ಮಾಡ್ತೀನಿ. ಈ ಥರ ಒಂದು ಸಲ ನೀಟಾಗಿ ಕೇರಿದ್ರೆ ಅದರಲ್ಲಿ ಹುಳ ಕಸ ಏನಾದರೂ ಇದ್ದರೆ ಹೋಗುತ್ತೆ. ನಾನು ಯಾಕೆ ಸಿಂಕಲ್ಲಿ ಇದು ಮಾಡ್ತೀನಿ ಅಂದರೆ, ಈ ಹೊರಗಡೆ ಏನಾದರೂ ಈ ಥರ ಮಾಡಿದ್ರೆ ತಿರುಗಿ ಮತ್ತೆ ಹರ್ಕೊಂಡು ಮನೆಗೆ ಬರ್ತವೆ. ಈ ಥರ ಸಿಂಕ್ ಹತ್ರ ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನೀರು ಹಾಕಿದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ. ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮರ ಇದ್ದರೂ ಕೂಡ ಪ್ಲೇಟಲ್ಲಿ ಕ್ಲೀನ್ ಮಾಡ್ತಾ ಇರೋದು ಯಾಕೆ ಅಂತ ಅಂದರೆ, ಈ ರೆಡ್ ಕಲರ್ ತಂದುಬಿಟ್ಟಿದ್ದಾರೆ, ಇದರಲ್ಲಿ ಕಾಣಿಸೋದೇ ಇಲ್ಲ ನನಗೆ. ಹಾಗಾಗಿ ನಾನು ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ಆದರೆ ಅವ್ರಿಗೆ ಗೊತ್ತಾಗಿಲ್ಲ, ರೆಡ್ ಕಲರ್ ತೊಗೊಬಂದಿದ್ದಾರೆ ಮರ. ನಾವು ಕ್ರೀಮ್ ಕಲರ್ ಇಲ್ಲ ವೈಟ್ ಕಲರ್ ಇದ್ದರೆ ಸರಿ ಮರ ಈ ಥರದ್ದು. ನನ್ನ ಮಕ್ಕಳು ನನಗೆ ಒಳ್ಳೆ ಹಿಂಸೆ ಕೊಡ್ತಾರೆ, ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಈ ಥರ ಬಂದೆ ಅಡ್ಡಡ್ಡ ಅದು ಇದು ಎತ್ಕೊಳ್ಳೋದು, ತೊಂದರೆ ಕೊಡ್ತಾ ಇರ್ತಾರೆ. ಸೊ ಈಗ ಇದು ನೆಕ್ಸ್ಟು ನಾನು ಹೇಳಿದ್ನಲ್ಲ ಏನು ವಿಷಯ ಏನು ಅಂತ ತಮ್ನೈಲಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನಾವಿವಾಗ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು. ನನ್ನ ಅಮ್ಮನ ಮನೆ ಅಡ್ರೆಸ್ ಆಯಿತು, ಇಲ್ಲಿದ್ದು ಚೇಂಜ್ ಆಗಿರಲಿಲ್ಲ. ನಾನು ತುಂಬ ದಿನದಿಂದ ಮಾಡಿಸ್ಬೇಕು ಅಂದ್ಕೊಂಡು ಬ್ಯಾಲೆನ್ಸ್ ಆಗೇ ಉಳ್ಕೊಂಡಿತ್ತು. ಇದಕ್ಕೆ ಕಾಲನೇ ಕೂಡಿ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಹೋಗೋಣ ಅಂದ್ಕೊಂಡು ಹಸ್ಬೆಂಡ್ ಮೊದಲೇ ಹೋಗಿ ಕೇಳ್ಕೊಬಂದಿದ್ರು, ಸರಿ ಕರ್ಕೊಬನ್ನಿ ಅಂದಿದ್ರಂತೆ. ಇವಾಗ ರೆಡಿಯಾಗಿದ್ದೀವಿ. ಇದು ನಿನ್ನೆ ವೀಡಿಯೋನ ನಾನು ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೊರಟ್ವಿ. ಸೊ ಹೇಗೋ ಇವತ್ತೆಲ್ಲ ನೀಟಾಗಿ ಎಲ್ಲನೂ ಮಾಡಿಸ್ಬಿಡೋಣ, ಆಧಾರ್ ಕಾರ್ಡ್ದು ಮತ್ತು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡಿಸೋದಿತ್ತು ಅಂದ್ಕೊಂಡು ಹೋದ್ವಿ. ಸೊ ಹೋಗ್ಬೇಕಾದ್ರೆ ಏನಾಯಿತು ಸ್ನೇಹಿತರೆ ಅಂದರೆ, ರೋಡಲ್ಲಿ ಹೋಗ್ತಾ ಮಲಗಿದ್ದು ನಾಯಿ ಆ ಕಡೆ ಈ ಮನೆ ಮುಂದೆಗಡೆ ಯಾರ್ದೋ ಮನೆ ಹತ್ರ ಗೇಟ್ ಹತ್ರ ಮಲಗಿದ್ದು. ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ, ಯಾರೂ ಇಲ್ಲ. ನಾವು ಸುಮ್ಮನೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಸಡನ್ನಾಗೆ ಆ ಕಡೆಯಿಂದ ನಾಯಿ ಮಲಗಿರೋದು ಎದ್ದು ಓಡಿ ಬಂದ್ಬಿಡ್ತು ನಮಗೆ ಕಚ್ಚೋದಕ್ಕೆ. ಅದನ್ನು ನೋಡಿ ಈ ಕಡೆ ಇದ್ದಿದ್ದ ನಾಯಿನೂ ಕೂಡ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತು. ಎಷ್ಟು ಹಿಂದೆಲೇ ಬರ್ತಾಯಿದ್ದು ಗಾಡಿ, ಹಿಂದೆಲೇ ಬರ್ತಾಯಿತ್ತೆ ಬೊಗಳ್ಕೊಂಡು ಕಚ್ಚೋದಕ್ಕೆ. ನನಗೆ ಫುಲ್ ಭಯ ಆಗ್ಬಿಡ್ತು, ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಹೆದರ್ಬಿಟ್ಟೆ ನಾನು. ನೀವು ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಎಷ್ಟು ಗಾಬರಿ ಕಾಣಿಸ್ತಿದೆ ಅಂತ. ನನ್ನ ಕೈ ಫುಲ್ಲೆಲ್ಲ ನಡಕ್ತಾ ಇತ್ತು. ಇಲ್ಲ ಮುಗೀತು ನನ್ನ ಕತೆ, ಕಚ್ಚುತ್ತೆ ಇವತ್ತು ಅಂತಲೇ ಅಂದ್ಕೊಂಬಿಟ್ಟೆ. ಪಾಪ ಬೇರೆ ಮುಂದೆ ನಿಂತಿರೋ ನನ್ನ ಹಸ್ಬೆಂಡು ಕಾಲಲ್ಲಿ ಕ್ಲೋಸ್ ಮಾಡ್ಕೊಂಡು ಕಚ್ಬಿಡುತ್ತೇನೋ ಅಂತ. ನಾನು ಮೇಲಕ್ಕೆ ಕಾಲು ಹಂಗೂ ಮೇಲಕ್ಕೆ ಸ್ವಲ್ಪ ಹಿಂಗೆ ಎತ್ಕೊಂಡೆ, ಎಲ್ಲಿ ಕಾಲಿಗೆ ಕಚ್ಬಿಡುತ್ತೋ ಅಂತೇಳಿ. ನಂಗೆ ಮಾತೇ ಬರ್ತಾಯಿಲ್ಲ ನನಗೆ. ನಡೀರಿ ಬೇಗ ನಡೀರಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬೇಗ ಫಾಸ್ಟಾಗಿ ಓಡಿಸ್ಕೊಬಂತು. ಅದು ಯಾವ ಮಟ್ಟಕ್ಕೆ ನನಗೆ ಬೊಗಳುತ್ತಾ ಇದು ಅಂತ ಅಂದರೆ, ಏನೋ ಅವ್ರ ಏರಿಯಾಗೆ ನಾವು ಹೊಸ್ದಾಗಿ ಹೋಗ್ಬಿಟ್ಟಿದ್ದೀವಿ, ಇದು ನನ್ನ ಏರಿಯಾ, ನೀವು ಯಾಕೆ ಬಂದಿದ್ದೀರಿ ಅನ್ನೋ ರೀತಿಲಿ ಫಾಲೋ ಮಾಡ್ಕೊಬರ್ತಿದ್ದೋ. ಆ ಎಡ್ಜ್ ಕೊನೆ ಬೀದಿ ಲಾಸ್ಟ್ ಮನೆ ತಕ್ಕ ಬಂದ ತಕ್ಷಣ ಅದು ವಾಪಸ್ ಹೊರಟೋದು. ತಿರುಗಿ ಮತ್ತು ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಹೊರಟ್ವಿ ಸ್ನೇಹಿತರೆ. ಸಖತ್ ಬೇಜಾರಾಗ್ಬಿಡ್ತು ನನಗೆ. ಈ ಥರ ನನಗೆ 2ನೇ ಸಲ ಆಯ್ತಾ ಇರೋದು. ಫಸ್ಟು ಒಂದು ಸಲ ಮದುವೆ ದೋಸ್ತರಲ್ಲಿ ಇದೇ ಥರ ದೇವಸ್ಥಾನಕ್ಕೆ ಹೋಗಿದಾಗ ಈ ಥರ ಓಡಿಸ್ಕೊಂಡು ಬಂದುಬಿಟ್ಟಿದ್ದೋ ನಾಯಿ. ಅವಾಗೂ ಕೂಡ ಹೇಗೋ ಅಲ್ಲಿ ಮನೆ ಮುಂದೆ ಯಾರೋ 4-5 ಜನ ಇದ್ದರು, ಪಾಪ ಅವರು ಓಡಿಸಿದ್ರು. ಇವತ್ತು ಯಾರೂ ಇರಲಿಲ್ಲ ಸ್ನೇಹಿತರೆ. ಅದು ಮಧ್ಯಾಹ್ನದ ಹೊತ್ತು ಹೋಗಿದ್ದರಿಂದ ಎಲ್ಲ ಮನೆ ಒಳಗಡೆ ಇರ್ತಾರೆ, ಯಾರೂ ಇರಲಿಲ್ಲ ಬೀದಿಲಿ. ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು ನನಗೆ. ಯಾವ ಮಟ್ಟಕ್ಕೆ ಅಂದರೆ, ನನಗೆ ಇದೇ ಉದ್ದೇಶಕ್ಕೆ ನಾನು ರೋಡಲ್ಲಿ ವಾಕೆಲ್ಲ ಮಾಡೋದಕ್ಕೆ ಹೋಗಲ್ಲ. ನಾಯಿಗಳ್ದೊಂದು ಕಾಟ. ನಮ್ಮ ಬೀದಿಲೂ ಅವೇ, ನಮ್ಮ ಮನೆ ಹತ್ರನೂ ಅಕ್ಕಪಕ್ಕ ಮನೆ ಹತ್ರನೂ ಮಲಗಿರ್ತವೆ. 4-5 ಐತೆ ನಾಯಿಗಳು. ಈ ಬೀದಿ ನಾಯಿಗಳಿಗೆ ಇದೇ ಅರ್ಧ ಭಯ ನಮಗೆ. ಸೊ
ಸಿಕ್ಕಾಪಟ್ಟೆ ಎದುರಿಸ್ತವೆ, ಅವು ಕಚ್ಚಿಬಿಟ್ರೆ ಅನ್ನೋದೊಂದು ಭಯ ನನಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.